ಎವ್ರಿವನ್. ಸೊ ವೆರಿ ಗುಡ್ ಮಾರ್ನಿಂಗ್. ಇವತ್ತು ವ್ಲಾಗ್ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಟೈಮ್ ಬಂದು ಇವತ್ತು 8:45 ಆಗಿದೆ. ಇನ್ನು ರಿತಿಕ್ಷನ್ನ ಕಳಿಸಿದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ರಿತಿಕ್ಷಾ ಆ್ಯಕ್ಚುಲಿ ಹೋಗಿದ್ದಾಳೆ, ಕ್ಲಾಸಿಗೆ ಹೋಗಿದ್ದಾಳೆ. ಋತ್ವಿಕ್ ಆ್ಯಕ್ಚುಲಿ ಅವರಪ್ಪ ಕಾರ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ಎಸ್ ಗಾಯ್ಸ್, ಇವತ್ತು ಆ್ಯಕ್ಚುಲಿ ನಾವು ನಮ್ಮ ಒಂದು ರಿಟೈರ್ಡ್ ಫಂಕ್ಷನ್ ಇದೆ. ಅಂದರೆ ಅವ್ರು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವ್ರದ್ದು ಲಾಸ್ಟ್ ಮಂತ್ ಫಸ್ಟ್ಗೆ ರಿಟೈರ್ಡ್ ಆಯಿತು. ಸೊ ಇವತ್ತು ಅವ್ರ ಆಫೀಸಲ್ಲಿ ರಿಟೈರ್ಮೆಂಟ್ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಲೋಕಿ ಕಾರ್ ತೊಗೊಂಡು ಸ್ವಲ್ಪ ಅಲ್ಲಿ ಹೋಗೇ ಇಲ್ವಲ್ಲ ಇವಾಗ, ಮನೆ ಕಟ್ಟೋ ಬ್ಯುಸಿಲಂತೂ ಆಲ್ಮೋಸ್ಟ್ ಒಂದು 15 to 20 ಡೇಸ್ ಆಯಿತು ಅನಿಸುತ್ತೆ ಕಾರೇ ತೆಗ್ದಿಲ್ಲ. ಸೊ ಇವತ್ತು ಅಂಗಡಿ ಕೂಡ ತೆಗಿಯಲ್ಲ, ಅಂಗಡಿ ಕೂಡ ರಜಾ ಮಾಡಿದ್ದೀನಿ. ಲೋಕಿ ಕಾಯ್ತಾ ಇದ್ದೀನಿ ಆ್ಯಕ್ಚುಲಿ. ಲೋಕಿ ಬಂದ ತಕ್ಷಣ ಹೊರಡಬೇಕು. ಸೊ ಸಿಂಪಲ್ಲಾಗಿ ಔಟ್ಫಿಟ್ ಹಾಕ್ಕೊಂಡು ಸೊ ಈ ರೀತಿ ರೆಡಿ ಆಗಿದ್ದೀನಿ. ನಾನು ಹೇಳ್ದಂಗೆ ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೆ, ನನಗೆ ಜಾಸ್ತಿ ಮೇಕಪ್ ಇಷ್ಟ ಆಗಲ್ಲ ಅಂಥೇಳಿ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇನ್ನೇನು ಅವರು ಕೂಡ ಬರ್ತಾರೆ, ಇನ್ನು ಹೊರಡಬೇಕು. ಇವತ್ತು ಫಂಕ್ಷನ್ ಎಲ್ಲಿ ಹೆಂಗಾಗುತ್ತೆ ಅಂತ ತಿಳಿಸ್ತೀನಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ, ಫಂಕ್ಷನ್ ಎಲ್ಲ ಹೆಂಗೆ ನಡೀತಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ಹೊರಡ್ತಾ ಇದ್ದೀನಿ. ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ ತೊಗೊಬೇಕೇನೋ ಮನೆಗೆ, ಅದು ತೊಗೊಂಡು ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಇನ್ನು ನಾನು ಆ್ಯಕ್ಚುಲಿ ಅಂಗಡಿಯಿಂದ ಮತ್ತೆ ಮನೆಗೆ ಬರೋಷ್ಟರಲ್ಲಿ ಲೋಕಿ ಆಲ್ರೆಡಿ ಕಾರ್ ತೊಗೊಂಡು ಬಂದಿದ್ದ. ಸೊ ಇನ್ನು ಕಾರ್ ತೊಗೊಂಡು ನಾವು ಹೊರಟಿದ್ದೆ ಡಿಪೋ ಹತ್ರ. ಕಾರಲ್ಲಿ ಆ್ಯಕ್ಚುಲಿ ನಾನು, ಮಾವ ಮತ್ತು ನಮ್ಮ ಮಾವ ಎಲ್ಲರೂ ಹೋಗಿದ್ವಿ. ಇನ್ನು ಹೋದಾಗ ನೋಡಿ, ಇದೇ ಅರಸೀಕೆರೆ ಹತ್ರ ಇರೋ ಡಿಪೋ. 2 ಕಾರಲ್ಲಿ ಹೋಗಿದ್ವಿ. ಆ್ಯಕ್ಚುಲಿ ಅಲ್ಲೂ ಜನ ಇದ್ರಲ್ಲ, ಒಂದೇ ಕಾರಲ್ಲಿ ಆಗಲ್ಲ ಅಂಥೇಳಿ ಚಿಕ್ಕ ಮಾವ ಅವರು ಒಂದು ಕಾರಲ್ಲಿ ಬಂದಿದ್ದರು. ಸೊ ನಾವೊಂದು ಕಾರಲ್ಲಿ ಬಂದಿದ್ವಿ. ಬಟ್ ಮಾವಂಗೆ ನಮಗೆ ಡಿಪೋ ಗೊತ್ತಿಲ್ವಲ್ಲ, ನಮಗೆ ಡಿಪೋ ತೋರಿಸೋದಕ್ಕೋಸ್ಕರ ಮಾವ ನಮ್ಮ ಜೊತೆ ಬಂದರು. ಇನ್ನು ಡಿಪೋ ಒಳಗೆ ಹೋಗಿದ ತಕ್ಷಣ ಫಸ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ಡಿಪೋದಲ್ಲೇ ಇದೆ. ನಾವು ಹೋಗಿದ್ದು ಆ್ಯಕ್ಚುಲಿ ಅರಸೀಕೆರೆ ಡಿಪೋ. ಸೊ ಅರಸೀಕೆರೆ ಡಿಪೋದಲ್ಲಿ ಇನ್ನು ಪೂಜಾರಿ ಇರಲಿಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ನಾವು. ಆ್ಯಕ್ಚುಲಿ ನಾವು ಹೋಗೋ ಅಷ್ಟರಲ್ಲೇ ಆಲ್ರೆಡಿ ಪೂಜಾರಿ ಪೂಜೆ ಮುಗಿಸ್ಕೊಂಡು ಹೋಗಿದ್ದರು. ಇನ್ನು ನಾವು ಕೂಡ ಸ್ವಲ್ಪ ಅವ್ರನ್ನ ಫೋನ್ ಮಾಡಿ ಕರೆದ್ವಿ, ಹಾಗಾಗಿ ಅವರು ಕೂಡ ಬಂದರು. ಸೊ ಪೂಜೆ ಮುಗಿಸ್ಕೊಡಿ ಅಂತ ಕೇಳಿದ್ದಕ್ಕೆ ಪಾಪ ಅವ್ರಿಗೂ ಕೂಡ ನಮ್ಮಿಂದ ತೊಂದರೆ ಆಯಿತು ಅನಿಸುತ್ತೆ. ನಾವೇ ಸ್ವಲ್ಪ ಲೇಟಾಗಿ ಹೋಗಿದ್ದು ಹಾಗಾಗಿ. ಬಟ್ ಏನು ಮಾಡೋದು, ಅವ್ರದ್ದು ಕೊನೆಯ ದಿನ ಅಲ್ವಾ, ಹಾಗಾಗಿ ಪೂಜೆ ಮಾಡಿಸ್ಲೇಬೇಕು ಅಂತ ಹೇಳಿ ಮಾವ ಕೂಡ ಎಲ್ಲ ಪೂಜೆ ಸಾಮಾನು ತೊಗೊಂಬಂದಿದ್ರು. ಇನ್ನು ಅಲ್ಲಿರೋದು ಆ್ಯಕ್ಚುಲಿ ಗಣಪತಿ ದೇವಸ್ಥಾನ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಸೋ ಅಷ್ಟರಲ್ಲಿ ಒಬ್ಬೊಬ್ಬರೇ ರಿಲೇಷನ್ಸ್ ಕೂಡ ಬರ್ತಿದ್ರು. ಇವರು ಆ್ಯಕ್ಚುಲಿ ಅಮ್ಮನ ತಂಗಿ, ಅಂದರೆ ಚಿಕ್ಕಮ್ಮ. ಇನ್ನು ಇವರೆಲ್ಲ ಅಕ್ಕನ ಮಕ್ಕಳು, ಅಂದರೆ ಮಾವನ ಅಣ್ಣನ ಮಗಳು ಇವರೆಲ್ಲ. ಇವರು ಸೊಸೆ. ರೀಸೆಂಟಾಗಿ ಲಾಸ್ಟ್ ವ್ಲಾಗೆಲ್ಲ ಶೇರ್ ಮಾಡಿದ್ನಲ್ಲ, ಸೊ ಇದೇ ಮದುವೆ ಹುಡುಗಿ, ಮತ್ತು ಹಿಂದೆ ಇದ್ದಾನಲ್ಲ ಅವನೇ ಮದುವೆ ಹುಡುಗ. ಇನ್ನು ಎಲ್ಲರೂ ಒಂದೊಂದಾಗೆ ಬಂದ್ವಿ. ಇನ್ನು ಅಷ್ಟರಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ನೋಡಿ ಈ ರೀತಿ ಆಯಿತು. ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ತೆ ಜಗದಾ ಜಗದ್ಗುರು ಮಹಾಸ್ವಾಮಿನಃ ಆಶೋಪೂರ್ವಕ ದೀಕ್ಷಾ ಗುರುವೆ ವಿದ್ಯಾ ಗುರುವೆ ಆಶ್ವನ ಗುರುವೆ ಶ್ರೀ ಮಹಾಗಣಪತಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಆದಿತ್ಯಾದಿ ನವಗ್ರಹ ದೇವತಾ ಮೃತ್ಯುಂಜಯ ದೇವತಾ ದುರ್ಗಾ ದೇವತಾ ರುದ್ರದೇವತಾ ಗುರುದೇವತಾ ಮಾತೃಪಿತ್ರ ಆಶ್ವಪೂರ್ವಕ ಸರ್ವದೇವತಾ ಅನುಗ್ರಹ ಸಿದ್ಧಾರ್ಥಂಚ ಶ್ರೀ ವಿಶ್ವವಸೋ ನಾಮ ಸಂವತ್ಸರೆ ಪರ್ಯಂತಃ ಶುಭಫಲಃ ಪ್ರಾಪ್ತ್ಯರ್ಥಂ ಸಾ ಕುಟುಂಬಾನಾಂ ಯಜಮಾನಸ್ಯ ಶ್ರೀಮತಿ ತಿಮ್ಮಮ್ಮ ಎಂಕವಾವಿ ನಾಮದೇವಸ್ಯಾಂ ಸೂರ್ಯಕಾಂತ್ ನಾಮದೇವಸ್ಯಾಂ ವಿದ್ಯುತ್ ನಾಮದೇವಸ್ಯಾಂ ರಮ್ಯಾ ನಾಮದೇವಸ್ಯಾಂ सा कुटुंबाना प्रत्यक्ष
ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯು ನೋಡಿದ್ರಲ್ಲ, ಪೂಜೆ ಅಂತೂ ಚೆನ್ನಾಗಿ ಮುಗೀತು. ಇನ್ನು ಪೂಜೆ ಎಲ್ಲ ಆದಮೇಲೆ ಸೊ ಅಲ್ಲಿ ಯಾರ್ಯಾರು ಬಂದಿದ್ರು ಅವ್ರ ಡಿಪೋ ಮ್ಯಾನೇಜರ್ಸು, ಅವ್ರ ಕೊಲೀಗ್ಸ್ ಯಾರ್ಯಾರಿದ್ರು ಅವ್ರಿಗೆಲ್ಲ ಸ್ವಲ್ಪ ಮನೆಯಿಂದನೇ ಮಾಡ್ಕೊಂಬಂದಿದ್ರು ಪಲಾವು ಮತ್ತು ಒಂಥರದ ಪಾಯಸ, ಶಾವಿಗೆ ಎಲ್ಲ ಮಾಡ್ಕೊಂಬಂದಿದ್ರು. ಸೊ ಅದೆಲ್ಲ ಕೊಟ್ಟು ಎಲ್ರಿಗೂ ಕೂಡ ಹಂಚಿ, ಯಾರ್ಯಾರು ಅವ್ರ ಕೊಲೀಗಿದ್ದಾರೋ ಅವರೆಲ್ಲರಿಗೂ ಕೂಡ. ಸೊ ಇನ್ನೇನು ಅವ್ರಿಗೂ ಕೂಡ ಡ್ಯೂಟಿಗೆ ಟೈಮ್ ಆಗಿರುತ್ತಲ್ಲ, ಹಾಗಾಗಿ ಅವರೆಲ್ಲ ಹಂಗೆ ಅಲ್ಲೇ ನಿಂತ್ಕೊಂಡು ತಿಂದರು. ಇನ್ನು ತಿಂಡಿ ಅಂತೂ ಹೋಟೆಲ್ಗಿಂತ ಮನೇಲಿ ಮಾಡ್ಕೊಂಡು ಹೋಗಿರೋದೇ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ಎಲ್ಲರಿಗೂ ಕೂಡ ಆಯಿತು. ಇನ್ನು ನಾವು ಕೂಡ ಎಲ್ಲ ತಿಂಡಿ ಮುಗಿಸ್ಕೊಂಡು ಇನ್ನು ಆಫೀಸ್ ಒಳಗೆ ಹೋಗ್ತಾ ಇದ್ದೀವಿ. ಇದೇ ಆ್ಯಕ್ಚುಲಿ ಅವರ ಆಫೀಸು. ಸೊ ಘಟಕ ವ್ಯವಸ್ಥಾಪಕರು ಅಂತ, ಡಿಪೋ ಮ್ಯಾನೇಜರು. ಸೊ ಇನ್ನು ಎಲ್ಲರನ್ನೂ ಕೂಡ ಒಳಗಡೆ ಕೂರಿಸಿ ಅವರು ಕೂಡ ಇನ್ನು ಸನ್ಮಾನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಯಾವ ಥರ ಮಾಡ್ತಾರೆ ಅಂತ. 60 ವಸಂತಗಳನ್ನು ಮುಗಿಸಿ ಈ ವೃತ್ತಿ ಜೀವನದಿಂದ ನಿವೃತ್ತಿ ಜೀವನಕ್ಕೆ ಕಾಲಿಡುವಂತಹ ಈ ಸಂದರ್ಭದಲ್ಲಿ ಅವರು ವೆಂಕವರು ಮೂಲ ನಮ್ಮ ಶಿಖರ ತಾಲೂಕು ದಕ್ಷಿಣ ಹೋಬಳಿ ಮಲ್ಲಾಪುರವರು. ಅವರು ಇಲ್ಲಿಂದ ಬಳ್ಳಾರಿನಲ್ಲಿ 26 ವರ್ಷ ಕೆಲಸ ಮಾಡಿ ನಂತರ ಅಲ್ಲಿಂದ ತಗೊಂಡು 8 ವರ್ಷ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರು 3-4 ಸಲ ಪ್ರಮೋಷನ್ ಬಂದರೂ ಸಹ ಪ್ರಮೋಷನ್ ಕಾರಣದಿಂದ ತಗೊಂಡಿದ್ದೆ ಓದಿರೋರು ತಗೊಂಡಿಲ್ಲ. ಅವರಿಂದ ತಗೊಳ್ಳದಲ್ಲೇ ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ನಮ್ಮ ಸಂಸ್ಥೆದಾರದಲ್ಲಿ ನಿವೃತ್ತಿ ಹೊಂದಿ ಇವತ್ತು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ ಅವರಿಗೆ ಮತ್ತು ಅವರ ಧರ್ಮಪತ್ನಿಯವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾರೆ. ಈ ಕಾರ್ಯಕ್ರಮಕ್ಕೆ ಈ ಬೀಳ್ಕೊಡುಗೆ ಸಮಾರಂಭವನ್ನು ಯಶಸ್ವಿಗೊಳಿಸುವ ಕುರಿತಂತೆ ನಮ್ಮ ಘಟಕ ವ್ಯವಸ್ಥಾಪಕರ ಭೇಟಿಯಾದಾಗ ಅವರು ಸಂತೋಷದಿಂದ ಹೋಗಿ ಈ ಒಂದು ಬೀಳ್ಕೊಡುಗೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾರೆ. ಹಾಗೆ ನಮ್ಮ ಇನ್ನು ಆಫೀಸಲ್ಲಿ ಅವ್ರು ಅಂದ್ಕೊಂಡಿದ್ದೆಲ್ಲ ಆದಮೇಲೆ ಇನ್ನು ಫ್ಯಾಮಿಲಿಯಿಂದ ಕೂಡ ಯಾರ್ಯಾರು ಸಮಾರಂಭಕ್ಕೆ ಬಂದಿದ್ದಾರೋ ಅವರು ಕೂಡ ಯಾರಾದರೂ ಬೀಳ್ಕೊಡುಗೆ ಕೊಡೋದಿದ್ದರೆ ಕೊಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇನ್ನು ಚಿಕ್ಕಮ್ಮ ಕೂಡ ಸ್ವಲ್ಪ ಅಣ್ಣ ಆಗಬೇಕು ಅವರಿಗೆ. ಸೊ ಅವ್ರ ಕೈಯಲ್ಲಿ ಆಗಿದ್ದನ್ನು ಅವರು ಕೂಡ ಮಾಡ್ತಾಯಿದ್ರು. ಸೊ ಯಾಕೆಂತ ಹೇಳಿದ್ರೆ ಇದು ಲಾಸ್ಟ್ ಅಲ್ವಾ ಡ್ಯೂಟಿ ರಿಟೈರ್ಮೆಂಟು, ಹಾಗಾಗಿ ಅವರು ಕೂಡ ಅವರ ಅಣ್ಣನಿಗೆ ಹೂವು ಮತ್ತು ಹಣ್ಣು ಹಾರ ಎಲ್ಲ ಹಾಕಿ ಅವರು ಕೂಡ ಬೀಳ್ಕೊಡುಗೆ ಕೊಟ್ಟರು. ಇನ್ನು ಅದಾದಮೇಲೆ ಫ್ಯಾಮಿಲೀಲಿ ಯಾರ್ಯಾರು ಏನೇನು ತಂದಿದ್ದೀವೋ ಸೊ ಅದೆಲ್ಲ ಒಬ್ಬೊಬ್ಬರೇ ಹಾಕ್ತಾಯಿದ್ರು. ಒಂದು ಕಡೆ ಆ್ಯಕ್ಚುಲಿ ಮಾವನಿಗೆ ಖುಷಿ ಇದ್ದರೆ ಒಂದು ಕಡೆ ಬೇಜಾರು ಕೂಡ ಇತ್ತು. ಇನ್ಮೇಲೆ ಡ್ಯೂಟಿ ಮುಗೀತಲ್ಲ ಅಂತ ಒಂದು ಕಡೆ ಆದರೆ, ಇನ್ಮೇಲೆ ಎಲ್ಲ ಡಬಲ್ ಖರ್ಚು ಮೈ ಮೇಲೆ ಬರುತ್ತಲ್ಲ ಅನ್ನೋ ಟೆನ್ಷನಲ್ಲೂ ಕೂಡ ಅವರಿದ್ದರು. ಇನ್ನು ನಾವು ಕೂಡ ಅಯ್ಯೋ ಅದೆಲ್ಲ ಕಾಮನ್ನು ಅಂತ ಹೇಳಿ ಇದು ಮಾಡ್ತಾಯಿದ್ವಿ. ಪಾಪ ಇನ್ಮೇಲಾದರೂ ಡ್ಯೂಟಿ ರಿಟೈರ್ಮೆಂಟ್ ಆದಮೇಲೆ ಎಲ್ಲರೂ ಕೂಡ ಚೆನ್ನಾಗಿರಲಿ, ಮನೇಲಿ ಸಂತೋಷವಾಗಿರಲಿ ಅಂತ ಕೇಳ್ಕೊತೀನಿ. ಇನ್ನು ಅಷ್ಟರಲ್ಲಿ ಆ್ಯಕ್ಚುಲಿ ಇನ್ನು ಬೀಳ್ಕೊಡುಗೆ ಸಮಾರಂಭ ಎಲ್ಲ ಮುಗಿದ್ಮೇಲೆ ಆ್ಯಕ್ಚುಲಿ ಅವರು ಫ್ಯಾಮಿಲಿ ಯಾರಾದರೂ ಮಾತಾಡಬೇಕು ಅಂತ ಹೇಳ್ತಾಯಿದ್ರು. ಇನ್ನು ಯಾರು ಸ್ವಲ್ಪ ಹೆದ್ರುಕೊಳ್ತಾಯಿದ್ರು. ಬಟ್ ಇಲ್ಲ ಯಾರಾದರೂ ಒಬ್ಬರು ಸ್ಪೀಚ್ ಕೊಡಿ ಅಂತ ಹೇಳ್ತಾನೆ ಇದ್ದರು. ಹಾಗಾಗಿ ನೋಡೋಣ ನನ್ನ ಕೈಯಲ್ಲಿ ಆದಷ್ಟು ಮಾತಾಡೋಣ ಅಂತ ಹೇಳಿ ಮಾವ ಬಾ ನೀನೇ ಮಾತಾಡು ಅಂತ ಹೇಳ್ತಾಯಿದ್ರು. ಸರಿ ನೋಡೋಣ, ಇನ್ನು ಫ್ಯಾಮಿಲೀಲಿ ಯಾರೂ ಮಾತಾಡಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಹೋದ್ವಿ. ಆ್ಯಕ್ಚುಲಿ ಇವಾಗ ಯಾರ್ಯಾರು ನಿಂತಿದ್ದಾರೆ ಇವರೆಲ್ಲ ನಮ್ಮ ಫ್ಯಾಮಿಲಿ, ಚಿಕ್ಕಮ್ಮ ಮತ್ತು ಮಾವನ ಮಕ್ಕಳು ಅಂದರೆ ಅವರಿಬ್ಬರು ನನ್ನ ಅಕ್ಕಂದಿರು. ಸೊ ನಮ್ಮ ಭಾವಂದಿರು. ಈಗ ನಾನು ಮಾತಾಡ್ತೀನಿ ನೋಡಿ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಇಲ್ಲಿ ಭಾಗವಹಿಸಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ.
ಹಾಗೆ ಇಷ್ಟು ದಿನ ಈಗ ಘಟಕದಲ್ಲಿ ನಮ್ಮ ಮಾವ ಕೆಲಸ ನಿರ್ವಹಿಸಿದ್ದಾರೆ. ಏನೇನು ಮಿಸ್ಟೇಕ್ಸ್ ಇದ್ರೆ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಯಾಕೆಂತ ಹೇಳಿದ್ರೆ ಫ್ಯಾಮಿಲಿಯಲ್ಲಿ ಇವರೊಬ್ಬ ಎಜುಕೇಟೆಡ್ ಆಗಿದ್ದು ಇಷ್ಟು ದಿನದಿಂದ. ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇನ್ನು ಮುಂದೆನೂ ಅದೇ ಥರ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಡಿಪಾರ್ಟ್ಮೆಂಟಲ್ಲಿ ಇವರಿಂದ ಯಾರಿಗಾದರೂ ಏನಾದರೂ ಹರ್ಟ್ ಆಗಿದ್ರೆ ಸೊ ಅವ್ರ ಪರವಾಗಿ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ಅವ್ರು ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ 1-2 ದಿನ ಅರ್ಜೆಂಟ್ ಕೂಡ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆ ಟೈಮಲ್ಲಿ ಸ್ಟಾಫ್ಗೆ ಮಿಸ್ಕಮ್ಯುನಿಕೇಶನ್ ತುಂಬ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ 1-2 ಸತಿ ಮೆಸೇಜ್ ಮಾಡಿದ್ದೀನಿ. ಸೊ ಹೆಸರು ನನಗೆ ಗೊತ್ತಿಲ್ಲ. ಅವ್ರಿಗೂ ಕೂಡ ನನ್ನಿಂದ ಏನಾದರೂ ಹರ್ಟ್ ಆಗಿದೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಕ್ಕಳು ಕೂಡ ತುಂಬ ಕಷ್ಟದಿಂದ ಸಾಕಿದ್ದಾರೆ. ಸೊ ಮುಂದೆ ಅವ್ರ ಮಕ್ಕಳು ಸೊಸೆ ಎಲ್ಲರೂ ಕೂಡ ಅವ್ರನ್ನ ನೋಡ್ಕೊಂಡು ಹೋಗ್ಲಿ ಅನ್ನೋದನ್ನ ಆಶಿಸ್ತೀನಿ. ಸೊ ಥ್ಯಾಂಕ್ಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ರಿಗೂ. ಹಾಗೆ ನನ್ನ ಫ್ಯಾಮಿಲಿಯಿಂದನೂ ಕೂಡ ಎಲ್ಲರ ಕಡೆಯಿಂದನೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇನ್ನು ನನ್ನ ಕೈಯಲ್ಲಿ ಆಗಿದ್ದ ಮಟ್ಟಿಗೆ ಮಾತಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಯಾಕೆಂತ ಹೇಳಿದ್ರೆ ಸಡನ್ನಾಗಿ ಹೋಗಿ ಮಾತಾಡು ಅಂತ ಹೇಳಿದ್ರೆ ಏನು ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತಾಡಿದ್ದೀನಿ. ಸೊ ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಆ್ಯಕ್ಚುಲಿ ಅಂಗಡಿಗೆ ಸ್ವಲ್ಪ ಐಟಮ್ ತೊಗೊಳೋದಿತ್ತು. ಇನ್ನು ಐಟಮ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.